ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ: ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆಯಾದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿಂಟು. ಈ ಸಮಯದಲ್ಲಿ ಓ ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನ ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ, ನಮಗೆ ಭಯವಿಲ್ಲ. ಯುದ್ಧವು ಕರ್ತನದೇ. ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ನನ್ನ ಜೊತೆ ಇರುವನು. ಸಮುದ್ರವ ಎದುರಾದರೂ, ಮರಣದ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಮರಣದ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಒಬ್ಬನು ಚಲಿಸಿದ ಕೋಟಿಯನ್ನು ಕೋಟಿ ದೇವರು ಆತನ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಗಳಿದ್ದರೂ ನಿಮಗೆ ಸೋಲಿಲ್ಲ. ಹೇಗೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದ್ದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿ ಹೊರಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೌಮ್ಯಕ್ಕೆ ನೋವಿಗೆ ಕಾವ್ಯ ರಸ್ನರಂಶ ದೇವ ಮಹಿಮಾ ದಿವ್ಯ ಉತ್ಸಾನಮಿ ಬೋಗಾಟ್ಮಯ ತುತ್ತೂರಿ ಜನಾದ ನಸಿಯ. ಸೌಮ್ಯಕ್ಕೆ ನೋವಿಗೆ ಕಾವ್ಯ ರಸ್ನರಂಶ ದೇವ ಮಹಿಮಾ ದಿವ್ಯ ಉತ್ಸಾನಮಿ ಬೋಗಾಟ್ಮಯ ತುತ್ತೂರಿ ಜನಾದ ನಸಿಯ. सोमी वर्त जावनाचा राजवटाची जावनाचा सोमी वर्त जावनाचा राजवटाची जावनाचा. संसाराचं ताणे मोग केलो आपल्या एकल्याच पुताक बली दिलो. एकल्याच पुताक बली दिलो. संजीवी आमका संतांचे जीवी दिजे म्हणून आपल्या पुताक दिलो आणि त्याने बली दिलो. संसाराचं ताणे मोग केलो आपल्या एकल्याच पुताक बली आणि दिलो. संसाराचा सोय मोग केलो आपल्या एकल्याच पुताकाने दान दिलो. त्याच्या बलिदाना मुखांतर आमका त्याने सुटका दिली. वर्त्यान बली दिवची घोषणा म्हणून तो बली झाला. एक कोटी बली झाला तो आणि बली दिवची घोषणा. त्याच्या बलीवरी, त्याच्या रक्तावरी आमची समेस्ताची भक्तांनी जीव नितळ केला. सर्वेत
ಅಗೊಳಿಸಿ ನೋವು ನಮಗೆ ಅಗೊಳಿಸಿ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕತೆ ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ಯೋಗ್ಯನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರ ಕತನೆ. ನಮ್ಮ ಸಂಗಡ ಇದ್ದಾತನೆ ಸ್ತೋತ್ರ ಕತನೆ. ರಾಜ್ಯಾದಿ ರಾಜನೇ ಸ್ತೋತ್ರ ಕತನೆ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕತನ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವ ಅದೇ ಸ್ತೋತ್ರಪ್ಪ. ರಾಜ್ಯಾದಿ ರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯವನು, ನೀನು ಅತಿ ಸುಂದರವಾದ ದೇವರು. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್
30,000ದಲ್ಲಿ ನೀನು ಸುಂದರವಾಗಿದ್ದಿ ಕರ್ತನೇ ದೇವ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿ ರಾಜನೇ ಕರ್ತನೇ, ಇಸ್ರಾಯೇಲು ಚಲಿಸುವಾಗ ಕರ್ತನೇ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೇ ದೇವಾನಿಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ನಾವು ಕರ್ತನೇ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದಿ ಸ್ವಾಮಿ ಸ್ತೋತ್ರ. ರಾಜಾದಿ ರಾಜನೇ ಸ್ತೋತ್ರ. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಆತನಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯೇಸುವೇ ಯಾರೂ ಇಲ್ಲ. ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ನನ್ನ ಒಳ್ಳೆಯವನೇ. ಓ ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ನನ್ನ ಒಳ್ಳೆಯವನೇ. ಆತನು ಒಳ್ಳೆಯವನು. ಯೇಸುವೇ ಆರಾಧಿಸುವೆ, ಆತನನ್ನು ಆರಾಧಿಸುವ ಮನಪೂರ್ವಕವಾಗಿ ಆತನ ಆರಾಧಿಸುವ. ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ನೀನೇ ನನ್ನ ಮಾರ್ಗವು, ನೀನೇ ನನ್ನ ಸತ್ಯ.
ಯೇಸುವೇ ನೀನೇ ನನ್ನ ಸತ್ಯವು, ನೀನೇ ನನ್ನ ಆಶ್ರಯವು, ನೀನೇ ನನ್ನ ಸತ್ಯವು. ಹೌದು ಸ್ವಾಮಿ, ಯೇಸುವೆ ನೀನೇ ಸತ್ಯವಾಗಿದೆ, ನೀನು ಮಾರ್ಗವಾಗಿದೆ, ನೀನೇ ಜೀವವಾಗಿದೆ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾದನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our heart. Everything within us cries, Abba Father, help us now to give you pleasure and delight. Heart and mind and will that say, I love you, Lord. I love you, Lord. We are here to praise you. Lift our hearts and sing. We are here to give
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದಿ, ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದವನು. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಏಕೆಂದರೆ ಸ್ತುತಿ ಆರಾಧನೆ ಎಲ್ಲಿ ಉಂಟು ಅವರ ಮಧ್ಯದಲ್ಲಿ ಇದ್ದೇನೆಂದು ದೇವರ ವಾಕ್ಯ ಹೇಳ್ತದೆ. ನಾವು ಸೇರಿ ಈ ಸಮಯದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ಏಕೆಂದರೆ ದೇವರ ಪ್ರಸನ್ನತೆ ಚಲಿಸುವಾಗ ಅದ್ಭುತ ಆಗ್ತದೆ, ಸೂಚಕ ಕಾರ್ಯ ಆಗ್ತದೆ, ಮಾನವನಿಗೆ ಬಿಡುಗಡೆ ಆಗ್ತದೆ. ಏಕೆಂದರೆ ದೇವರು ನಮ್ಮ ಸಂಗಡ ಇದ್ದೇನೆಂದು ಆತನು ತೋರಿಸಿಕೊಡೋ ಒಂದು ಭಾಗ ಅದು ಆಗಿದೆ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ನೀವು ವಾಕ್ಯ ಎಷ್ಟು ಕೇಳ್ತೀರಿ ಆಗ ನಿಮಗೆ ಬಿಡುಗಡೆ ಆಗ್ತದೆ, ನಿಮಗೆ ಸ್ವಸ್ಥತೆ ಆಗ್ತದೆ. ದೇವರು ನಿಮ್ಮ ಸಂಗಡ ಕಾರ್ಯ ಮಾಡ್ತಾನೆ, ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾನೆ ನಿಮ್ಮ ಜೀವಿತದಲ್ಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಮುಂದಿನ ಭಾಗಕ್ಕೆ ನಾವು ಹೋಗುವ. ಇಲ್ಲಿ ದೇವರ ಯೋಹಾನ ಸುವಾರ್ತೆಯಲ್ಲಿ 8ರಲ್ಲಿ ನಾವು ಓದುವ 31. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ಯೇಸು ಕ್ರಿಸ್ತನಿಗೆ ಯಹೂದ್ಯರು ಕೂಡ ನಂಬಿದರು. ಎಲ್ಲ ಯಹೂದ್ಯರಲ್ಲ, ಕೆಲವು ಯಹೂದ್ಯರು ಯೇಸು ಕ್ರಿಸ್ತನಿಗೆ ನಂಬಿದ್ದಾರೆ. ಆ ಸಮಯದಲ್ಲಿ ದೇವರು ಅವರ ಹೃದಯವನ್ನು ತೆರೆದಿದ್ದಾನೆ, ಯಹೂದ್ಯರ ಹೃದಯವನ್ನು ತೆರೆದಿದ್ದಾನೆ. ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ, ಯೇಸು ಹೇಳ್ತಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ವಾಕ್ಯದಲ್ಲಿ ನೆಲೆಗೊಂಡರೆ, ಆ ವಾಕ್ಯ ನೀವು ತಿಳಿಕೊಂಡರೆ ನನ್ನ ಶಿಷ್ಯರಾಗಿತ್ತೀರಿ ಎಂದು ಹೇಳ್ತಾನೆ ಯೇಸು. ದೇವರು ಏನು ಬಯಸ್ತಾನೆ? ಒಬ್ಬ ವ್ಯಕ್ತಿ ಯೇಸುಗೆ ಸ್ವೀಕಾರ ಮಾಡಿದ ವ್ಯಕ್ತಿ, ಆತನು ಅದರ ನಂತರ ಬೆಳೆದು ಶಿಷ್ಯನಾಗಬೇಕೆಂದು ದೇವರು ಬಯಸ್ತಾನೆ. ಒಬ್ಬ ಶಿಷ್ಯನು ಮಾತ್ರ ಕೊನೆಯ ತನಕ ಆತನ ಯೇಸುಟ್ಟಿಗೆ ನಿಲ್ಲುತ್ತಾನೆ. ಅವನ ಜೀವಿತದಲ್ಲಿ ಏನು ಕಷ್ಟ ಬಂದರೂ, ಸಮಸ್ಯೆ ಬಂದರೂ, ಏನು ಬಂದರೂ ಅವನು ಹಿಂಜಾರುವುದಿಲ್ಲ. ನಾವು ನೋಡ್ತೇವೆ, ಯೇಸುನ ಒಟ್ಟಿಗೆ ಶಿಷ್ಯರಿದ್ದರು, ಅವರು ಕೊನೆಯ ತನಕ ಯೇಸುವಿನ ಸಂಗಡ ಇದ್ದರು. ಆದರೂ ಯೇಸುಗೆ ಶಿಲುಬೆಗೆ ಹಾಕುವಾಗ ಹೆದರಿಕೆಯಿಂದ ಓಡಿ ಹೋದರು. ನಂತರ ಪಂಚಶತಮಾನ ದಿವಸ ದೇವರು ತನ್ನ ಪರಿಶುದ್ಧಾತ್ಮನು ಅವರ ಮೇಲೆ ಕಳಿಸಿ ಅವರು ಯೇಸುಗೆ ಸಾಕ್ಷಿ ಆಗುವಾಗೆ ಕೊನೆಯ ತನಕ ಯೇಸುಗತ್ರ ಅವರು ನಿಂತರು. ತನ್ನ ಪ್ರಾಣದ ಮೇಲೆ ಆಶೆ ಇಡದೆ ಅವರು ಯೇಸುಗೋಸ್ಕರ ಇಡೀ ಜಗತ್ತಲ್ಲಿ ಸುವಾರ್ತೆಯನ್ನು ಸಾರಿ, ಯೇಸು ಅವನೊಟ್ಟಿಗೆ ಇದ್ದು, ಯೇಸು ಮಾಡಿದ ವಾಗ್ದಾನ, ನಾನು ಈ ಜಗತ್ತಿನ ಅಂತ್ಯ ತನಕ ನಿಮ್ಮ ಸಂಗಡ ಇದ್ದೇನೆಂದು ಯೇಸು ಹೇಳಿದ್ದಾನೆ. ಹೋಗಿರಿ, ಜಗತ್ತಿಗೆ ಶುಭ ಸಂದೇಶವನ್ನು ಸಾರಿರಿ. ಯಾರು ನಂಬುತ್ತಾರೋ ಅವರಿಗೆ ತಂದೆ, ಮಗ, ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನಾನು ನಿಮಗೆ ಬೋಧನೆ ಕೊಟ್ಟದ್ದು ಅವರಿಗೆ ಬೋಧಿಸಿರಿ ಎಂದು ಯೇಸು ಹೇಳಿದ್ದಾನೆ. ನಾನು ನಿಮ್ಮ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ್ದೇನೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ಈ ಶಿಷ್ಯರೊಟ್ಟಿಗೆ ಇದ್ದು ಅವರು ಎಲ್ಲೆಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿ
ಜಗತ್ತಿನ ಎಲ್ಲ ಮೂಲೆ ಮೂಲೆಗೆ ಸುವಾರ್ತೆಯನ್ನು ಸಾರಿ ಅವರು ಕರ್ತನೆ ಅವರೊಟ್ಟಿಗೆ ಯೇಸು ಇದ್ದು ಅದ್ಭುತ ಮಾಡಿ ಸೂಚಕ ಕಾರ್ಯ ಮಾಡಿ ನಿಜವಾಗಿ ದೇವರು ಅವರ ಸಂಗಡ ಇದ್ದನೆಂದು ತೋರಿಸಿಕೊಟ್ಟು ಅವರು ಯೇಸುಗೆ ಸಾಕ್ಷಿ ಕೊಟ್ಟಿದ್ದಾರೆ. ದೇವರು ಏನು ಬಯಸ್ತಾನೆ? ಇವತ್ತು ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕೆಂದು ಬಯಸ್ತಾನೆ. ನಾವು ಶಿಷ್ಯರಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಬ್ಬ ಶಿಷ್ಯನು ಮಾತ್ರ ಕೊನೆಯ ತನಕ ಯೇಸುಟ್ಟಿಗೆ ನಿಲ್ತಾನೆ. ಅದೇ ಹೇಳ್ತಾನೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ, ವಾಕ್ಯ ನಿಮ್ಮ ಒಳಗಿದ್ದರೆ ನಿಜವಾಗಿ ನೀವು ನನ್ನ ಶಿಷ್ಯರಾಗುವಿರಿ. ದೇವರು ಏನು ಬಯಸ್ತಾನೆ? ಯೇಸುನ ಶಿಷ್ಯರಾಗಬೇಕೆಂದು ಬಯಸ್ತಾ ಇದ್ದಾನೆ. ನೀವು ಮತ್ತು ನಾನು ಯೇಸುನ ಶಿಷ್ಯರಾಗಬೇಕು. ಶಿಷ್ಯರಾಗಬೇಕಾದ್ರೆ ಯೇಸು ಎಷ್ಟೋ ಮಾತುಗಳನ್ನು ಹೇಳಿದ್ದಾನೆ. ಯಾರಿಗೆ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸುಂಟು ತನ್ನನ್ನು ತಿರಸ್ಕಾರ ಮಾಡಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಯೇಸು ವಿಧ ವಿಧವಾದ ಬೋಧನೆ ಕೊಟ್ಟಿದ್ದಾನೆ. ಯೇಸು ಒಳ್ಳೆಯ ಬೋಧಕನಾಗಿದ್ದ. ಯೇಸು ಕಲಿ ಅದ್ಭುತ ಸೂಚಕಾರ್ಯ ಮಾಡುವನಲ್ಲ, ಯೇಸು ಬೋಧಕನು ಕೂಡ ಆಗಿದ್ದ. ಅದ್ಭುತ ಸೂಚಕಾರ್ಯ ಮಾಡಿದ್ದಾನೆ. ಈ ಲೋಕದಲ್ಲಿ ಇರುವಾಗನು ಅದ್ಭುತ ಸೂಚಕಾರ್ಯ ಆತನು ಮಾಡಿದ್ದಾನೆ. ಈಗ ಆತನ ನಾಮದಲ್ಲಿ ಅದ್ಭುತ ಸೂಚಕಾರ್ಯ ಆಗ್ತದೆ. ಆತನ ನಾಮದಲ್ಲಿ ಬಿಡುಗಡೆ ಆಗ್ತದೆ. ಈಗ ಕೂಡ ಆಗ್ತಾ ಇದೆ. ಈಗ ಕೂಡ ಆತನ ನಾಮದಲ್ಲಿ ಏನು ಸೇವಕರು ಬೋಧನೆ ಮಾಡ್ತಾರೆ. ಯೇಸುನ ನಾಮದಲ್ಲಿ. ಯೇಸುನ ನಾಮ ಎಲ್ಲಿ ಹೇಳುತ್ತಾರೋ ಆತನು ಅಲ್ಲಿ ಇದ್ದಾನೆ, ಅವನ ಸಂಗಡ ಇದ್ದಾನೆ. ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇದ್ದೇನೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಎಲ್ಲಿ ಯೇಸುನ ನಾಮ ನಾವು ತೆಗೆಯುತ್ತೇವೆ ಅಲ್ಲಿ ಯೇಸು ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸತ್ಯವನ್ನು ನಾವು ತಿಳಿಕೊಳ್ಳಿರಿ. ದೇವರು ಏನು ಬಯಸ್ತಾನೆ? ಇವತ್ತು ಸತ್ಯವನ್ನು ತಿಳ್ಕೊಳ್ಳಬೇಕು ಮಾನವನು. ಸತ್ಯ ದೇವರು ಬಯಸ್ತಾನೆ ಏನು? ಒಬ್ಬ ವ್ಯಕ್ತಿ ಸತ್ಯ ಏನೆಂದು ತಿಳ್ಕೊಳ್ಳಬೇಕು. ಸತ್ಯ ಯಾರಾಗಿದ್ದಾನೆ? ಸತ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯೇಸು ಬಿಡಿಸಿ ಬಿಡಿಸಿ ಹೇಳಿದ್ದಾನೆ, ಈ ಸತ್ಯ ನೀವು ತಿಳ್ಕೊಳ್ಬೇಕೆಂದು. ಯೇಸು ಯಾರಾಗಿದ್ದಾನೆ, ಇಲ್ಲಿ ಏಕೆ ಬಂದಿದ್ದಾನೆ ಈ ಲೋಕಕ್ಕೆ? ಯೇಸು ಹೇಳ್ತಾ ಇದ್ದಾನೆ, ನಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ಎಲ್ಲಿಗೆ ಹೋಗುತ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಇವತ್ತು ಒಬ್ಬ ವ್ಯಕ್ತಿಗೆ, ರಕ್ಷಣೆ ಹೊಂದಿದ ವ್ಯಕ್ತಿಗೆ ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ಗೊತ್ತಾಗಬೇಕು. ಎಲ್ಲಿಂದ ಹುಟ್ಟಿದ್ದೇನೆ, ಯಾವ ತಂದೆ ತಾಯಿಯಿಂದ ಹುಟ್ಟಿದ್ದೇನೆ ಎಂದು ಅವನಿಗೆ ಗೊತ್ತಾಗಬೇಕು. ಏಕೆ ದೇವರ ವಾಕ್ಯ ಹೇಳ್ತದೆ, ಶರೀರದಲ್ಲಿ ಒಬ್ಬ ತಂದೆ ತಾಯಿಯಿಂದ ಹುಟ್ಟಿದ ವ್ಯಕ್ತಿ ಶರೀರವೇ ಎಂದು ಸತ್ಯವೇದ ಹೇಳ್ತದೆ. ಆತ್ಮದಿಂದ ಹುಟ್ಟಿದ ವ್ಯಕ್ತಿ ಆತ್ಮವೇ ಎಂದು ಹೇಳ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಆತ್ಮನಿಂದ ಹುಟ್ಟಬೇಕು, ಆಗ ದೇವರ ಮಕ್ಕಳಾಗ್ತೀರಿ ಎಂದು ಹೇಳ್ತಾರೆ ಯೇಸು ಕ್ರಿಸ್ತನು. ನಾವು ಎಲ್ಲರೂ ಆತ್ಮದಿಂದ ಹುಟ್ಟಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಶರೀರದಿಂದ ಹುಟ್ಟಿ ನಾವು ಈ ಲೋಕದಲ್ಲಿ ಇದ್ದೇವೆ. ಯಾವಾಗ ನಾವು ಆತ್ಮನಿಂದ ಹುಟ್ಟುತ್ತೇವೆ, ಈ ಸತ್ಯ ನಮಗೆ ತಿಳಿತದೆ, ಆಗ ಗೊತ್ತಾಗ್ತದೆ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗುತ್ತೇವೆ ಎಂದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲದ ನಮಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗಬೇಕಾದ್ರೆ ಯಾರು ಬೇಕು ಪ್ರಿಯರೇ? ಪರಿಶುದ್ಧಾತ್ಮನು ಬೇಕು. ಯೇಸು ಕ್ರಿಸ್ತನು ಹೇಳಿದ, ನಿಮಗೆ ಅನಾಥನಾಗಿ ನಾವು ಬಿಡುವುದಿಲ್ಲ, ನಾನು ಹೋಗುತ್ತೇನೆ, ಒಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ, ಆತ ನಿಮ್ಮ ಸಂಗಡ ಸದಾಕಾಲ ಇರುತ್ತಾನೆ, ನಿಮಗೆ ಸಹಾಯ ಮಾಡಲಿಕ್ಕೆ, ನಿಮಗೆ ವಾಕ್ಯ ಅರ್ಥ ಆಗುವಾಗೆ ಆತನು ನಿಮಗೆ ಸಹಾಯ ಮಾಡ್ತಾನೆ. ಪರಿಶುದ್ಧ ಆತ್ಮನು ಈಗ ಲೋಕದಲ್ಲಿ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಅದಕ್ಕೋಸ್ಕರ ಸಹಾಯ ಮಾಡ್ತಾನೆ ಪರಿಶುದ್ಧ ಆತ್ಮನು. ಅದು ಸತ್ಯದ ಆತ್ಮವು. ತ್ರಿಯೇಕ ದೇವರ ಮೂರನೇ ವ್ಯಕ್ತಿಯಾಗಿದ್ದಾನೆ ಆತನು. ತಂದೆ, ಮಗ, ಪರಿಶುದ್ಧ ಆತ್ಮನು
ಬೇರೆ ಬೇರೆ ಅಲ್ಲ, ಬೇರೆ ಕೆಲಸ ಮಾತ್ರ. ಒಬ್ಬನೇ ಆಗಿದ್ದಾನೆ ದೇವರು, ಒಬ್ಬನೇ. ಕೆಲಸ ಬೇರೆ ಬೇರೆ ಆಗಿದೆ. ಈಗ ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಸತ್ಯ ತಿಳಿಕೊಳ್ಳಿರಿ ಹೇಳ್ತಾನೆ. ನನ್ನ ಸತ್ಯದಲ್ಲಿ ನಿಲ್ಲಿರಿ ಹೇಳ್ತಾನೆ. ಸತ್ಯ ತಿಳಿಕೊಂಡು ನನ್ನ ಶಿಷ್ಯರಾಗಿರಿ ಎಂದು ಹೇಳ್ತಾನೆ. ಒಬ್ಬ ವ್ಯಕ್ತಿಗೆ ಸತ್ಯ ಮಾತ್ರ ಬಿಡುಗಡೆ ಮಾಡ್ತದೆ, ಬೇರೆ ಏನು ಬಿಡುಗಡೆ ಮಾಡೋದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸತ್ಯವು ನಿಮಗೆ ಬಿಡುಗಡೆ ಮಾಡುದು ಎಂದು ಹೇಳಿದನು. ಸತ್ಯವು ಮಾತ್ರ ಒಬ್ಬನಿಗೆ ಬಿಡುಗಡೆ ಮಾಡ್ತದೆ. ಪ್ರಿಯರೇ, ದೇವರು ಏನು ಬಯಸ್ತಾನೆ? ನಾವು ಸತ್ಯವನ್ನು ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾನೆ. ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದೊಳಗೆ ಬರಬೇಕಂತ ದೇವರು ಬಯಸ್ತಾನೆ. ಕೊಲೆಸಗರದ ಪತ್ರಿಕೆ ನಾವು ಓದಿದರೆ ಗೊತ್ತಾಗ್ತದೆ. ಪೌಲನು ಬರೆಯುತ್ತಾ ಇದ್ದಾನೆ 1ನೇ ಪತ್ರಿಕೆಯಲ್ಲಿ, ಅಂಧಕಾರದ ದೊರೆತನ, ಮಾನವನು ಎಲ್ಲಿದ್ದಾನೆ? ಅಂಧಕಾರದ ದೊರೆತನದ ಒಳಗಿದ್ದಾನೆ, ಕತ್ತಲೆ ಒಳಗಿದ್ದಾನೆ. ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಬೇಕಾದ್ರೆ ಯಾರು ಬೇಕು? ಯೇಸು ಕ್ರಿಸ್ತನು ಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಒಬ್ಬನಿಗೆ ಬಿಡುಗಡೆ ಆಗ್ತದೆ. ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಬೇಕು. ಅವನು ದೇವಕುಮಾರನ ರಾಜ್ಯದೊಳಗೆ ಬರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ದೇವರ ರಾಜ್ಯದೊಳಗೆ ನಾವು ನೆಲೆಗೊಳ್ಳಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದು ದೇವರ ಒಂದು ದೊಡ್ಡ ಯೋಜನೆ ಆಗಿದೆ. ದೊಡ್ಡ ಯೋಜನೆ ಅದು. ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಮನುಷ್ಯನಿಗೆ ಅರ್ಥ ಆಗಬೇಕಂತ ಈ ಪುಸ್ತಕದಲ್ಲಿ, ಈ ಬೈಬಲಲ್ಲಿ ಬರೆಯಲು ಹಾಕಿದೆ. ಎಷ್ಟು ನಿಮಗೆ ಬೇಕು ಅಷ್ಟೇ ಇದರಲ್ಲಿ ಬರೆದು ಹಾಕಿದೆ. ಒಬ್ಬ ವ್ಯಕ್ತಿಗೆ ಜೀವಿತ ಬದಲಾಗಲಿಕ್ಕೆ, ಜೀವಿತ ಸರಿಯಾಗಲಿಕ್ಕೆ, ಸತ್ಯ ದೇವರನ್ನು ಅರಿತುಕೊಳ್ಳಲಿಕ್ಕೆ ಈ ಸತ್ಯವೇದ ಕೊಡಲ್ಪಟ್ಟಿದೆ. ಅಷ್ಟು ಸಾಕು. ಈ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಗೆ ಪರಲೋಕಕ್ಕೆ ಹೋಗಿ ಸೇರಬಹುದು ಮತ್ತು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಇರಬೇಕು, ಈ ಸತ್ಯವೇದ ಕಲಿಸುತ್ತದೆ. ಸತ್ಯವೇದದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಜಗತ್ತಾಗಿದೆ, ಈ ಜಗತ್ತಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ, ಪುರುಷರು, ಪುಣ್ಯ ಪುರುಷರು ಬಂದರೆ ಎಷ್ಟು ಅವರು ತಪ್ಪು ಮಾಡಿದ್ದಾರೆ, ಹೇಗೆ ಜೀವಿಸಿದ್ದಾರೆ, ಏನು ಎಲ್ಲ ಇದರಲ್ಲಿ ಉಂಟು. ಸಮಯದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಕಾಲದ ವಿಷಯದಲ್ಲಿ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಈ ಸತ್ಯವೇದದಲ್ಲಿ ಉಂಟು. ನಾವು ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಈ ಸತ್ಯವೇದದಲ್ಲಿ ಉಂಟು. ಏನು ಆಗಲಿಕ್ಕೆ ಉಂಟು ಈ ಸತ್ಯವೇದದ ಒಳಗೆ ಉಂಟು. ಎಲ್ಲ ಬರೆಯಲ್ಪಟ್ಟಿದೆ, ಈ ಸತ್ಯವೇದದಲ್ಲಿ ಉಂಟು. ನಾವು ಈ ಸತ್ಯವೇದನ್ನು ಓದಿ ತಿಳುಕೊಳ್ಳಬೇಕಂತೆ. ತಿಳುಕೊಳ್ಳುವುದೇ ನಿತ್ಯ ಜೀವವಾಗಿದೆ. ಖಾಲಿ ಓದುವುದು, ಪೇಪರ್ ಓದುವಾಗೆ ನಾವು ಓದಿ ಬಿಟ್ಟು ಬಿಡುವುದಲ್ಲ. ಇದು ಓದಲಿಕ್ಕೆ ದೇವರು ನಮಗೆ ಕೊಟ್ಟದ್ದು ಒಂದು ಗೈಡ್ ಆಗಿದೆ. ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋಗಬೇಕಾದ್ರೆ ಮೊದಲನೇ ಕಾಲದಲ್ಲಿ ಹೊರಗೆ ಊರಿನವರು ಬರುವಾಗ ಮೊದಲೆಲ್ಲ ಇದೆಲ್ಲ ಇರಲಿಲ್ಲ, ನೆಟ್, ಇಂಟರ್ನೆಟ್, ಸ್ಯಾಟಲೈಟ್ ಎಲ್ಲ ಇರಲಿಲ್ಲ. ಬರುವಾಗ ಅವರೊಂದು ಮ್ಯಾಪ್ ತರ್ತಿದ್ದರು. ಆ ದೇಶದ ಮ್ಯಾಪ್ ತಂದು ಆ ಮ್ಯಾಪ್ ನೋಡಿ ಅವರು ಏನು ಮಾಡ್ತಿದ್ದರು, ಆ ಗುರುತು ಹಿಡಿದು ಅವರ ಹೋಗುವ ಆ ಪಟ್ಟಣಕ್ಕೆ ಹೋಗ್ತಿದ್ದರು ಅವರು. ಅದೇ ಪ್ರಕಾರ ಈ ಸತ್ಯವೇದ ನಮಗೆ ಒಂದು ಮ್ಯಾಪ್ ಆಗಿದೆ. ಗುರುತು ಹಿಡಿದು ನಾವು ಹೇಗೆ ಗೂಗಲ್ ಲೊಕೇಶನ್ ತೋರಿಸ್ತದೆ. ಲೊಕೇಶನ್ ತೋರಿಸಿ ಎಲ್ಲಿ ಹೋಗಬೇಕು, ನೀನು ಏನೇ ಹೋಗಿ ಅದು ಮೊಬೈಲಲ್ಲಿ ಹಾಕಿದರೆ ಸಾಕು, ಫಿಟ್ ಮಾಡಿದರೆ ಸಾಕು, ಅದು ತೋರಿಸ್ತದೆ ನಿಮಗೆ. ಹೋಗುವಾಗ ಒಬ್ಬ ಡ್ರೈವರಿಂಗೆ ತೋರಿಸ್ತದೆ ಎಲ್ಲಿ ಹೋಗಬೇಕು, ಹೇಗೆ, ಎಲ್ಲಿ ಮಾರ್ಗ ತಿರುಗಿದಿದೆ, ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಅದು ಕರೆಕ್ಟಾಗಿ ಅವನ ಡೆಸ್ಟಿನಿಗೆ ಹೋಗಿ ತಲುಪ್ತದೆ. ಅದೇ ಪ್ರಕಾರ ಇದು ಒಂದು ಕನ್ನಡಿ ಹೇಳ್ಬೋದು. ಸತ್ಯವೇದ ಒಂದು ಕನ್ನಡಿಯಾಗಿದೆ. ನೀವು ಬೆಳಿಗ್ಗೆ ಎದ್ದು ನಿಮ್ಮ ಮುಖವು ಕನ್ನಡಿಯಲ್ಲಿ ನೋಡ್ತೀರಿ ಅಲ್ವಾ? ಇಲ್ಲಿ ಅದರ ಹೊರಡುವಾಗ ನೀವು ಕನ್ನಡಿಯಲ್ಲಿ ನೋಡ್ತೀವಿ. ಅದಕ್ಕೆ ಬೇಕಾದ ಮೇಕಪ್ಪು ನೀವು ಮಾಡ್ತೀರಿ. ಬೆಳಿಗ್ಗೆ ಎದ್ದ ಕೂಡಲೇ ನೀವು ನಿಮ್ಮ ಮುಖವನ್ನು ನೋಡ್ತೀರಿ, ಮುಖ ತೊಳೆಯುತ್ತೀರಿ, ಸಾಬೂನು ಹಾಕಿ ತೊಳೆಯುತ್ತೀರಿ, ಬ್ರಷ್ ಮಾಡ್ತೀರಿ, ಮತ್ತು ಚೆನ್ನಾಗಿ ಉಂಟಾ ಅಂತ ತೋರಿತೀರಿ. ಮತ್ತು ನಿಮಗೆ ಸ್ಯಾಟಿಸ್ಫೈಡ್ ಆಗ್ತದೆ ಮತ್ತು ಹೋಗ್ತೀರಿ. ಅದೇ ಪ್ರಕಾರ ಇದು ಒಂದು ಕನ್ನಡಿಯಾಗಿದೆ. ಇದನ್ನು ನೋಡಿ ಓದಿ ನಾವು ಈ ಸತ್ಯವನ್ನು ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ.
ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಅವರು ನಾವು ಅಬ್ರಾಮನ ಸಂತತಿಯವರು ಹೇಳ್ತಾರೆ. ಅವರು ನಾವು ಅಬ್ರಾಮನ ಸಂತತಿ ಎಂದು ಯೇಸುಗೆ ಹೇಳ್ತಾ ಇದ್ದಾರೆ. ಅವರು ಅಬ್ರಾಮನ ಸಂತತಿಯಿಂದ ನಾವು ಹುಟ್ಟಿ ಬಂದಿದ್ದೇವೆ ಎಂದು ಹೇಳ್ತಾರೆ. ಅವರಿಗೆ ಅಷ್ಟೇ ಗೊತ್ತುಂಟು, ಅವ್ರು ಬಿಟ್ಟು ಕೊಡುವುದಿಲ್ಲ. ಇಲ್ಲಿ ಹೇಳ್ತಾರೆ ಪುನಃ, ನಾವು ಯಾರಿಗೆ ಎಂದು ದಾಸರಾಗಲಿಲ್ಲ. ನಾವು ಯಾರಿಗೂ ಎಂದಿಗೂ ದಾಸರಾಗಲಿಲ್ಲ. ಪುನಃ ದೇವರ ಅಲ್ಲಿ ವಾಕ್ಯ ಹೇಳ್ತದೆ, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುವುದು ಹೇಗೆ? ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಗೆ ಹೇಳುವುದೆಂದು ಯೇಸುಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನಾವು ಅಬ್ರಾಮನ ಸಂತತಿಯವರು, ನಾವು ಯಾರಿಗೆ ದಾಸರಾಗಿದ್ದವರಲ್ಲ, ದಾಸರಾಗುವುದಿಲ್ಲ. ಅದು ನೀನೇ ಹೇಳ್ತೀನಿ ನಿಮಗೆ ಬಿಡುಗಡೆ ಬೇಕೆಂದು. ಅವರಿಗೆ ಗೊತ್ತಿರಲಿಲ್ಲ. ಇವರು ಬಂಧನದಲ್ಲಿದ್ದಾರೆ, ಸೈತಾನನ ಬಂಧನದಲ್ಲಿ ಇದ್ದಾರೆ, ರಕ್ಷಣೆ ಇಲ್ಲದೆ ಜೀವಿಸ್ತಾ ಇದ್ದಾರೆ ಇವರು ಎಂದು ಇವರಿಗೆ ಗೊತ್ತಿರಲಿಲ್ಲ. ಇವತ್ತು ಕೂಡ ಮಾನವನಿಗೆ ಗೊತ್ತಾಗುವುದಿಲ್ಲ. ನಾವೊಂದು ಬಂಧನದಲ್ಲಿ ಇದ್ದೇವೆ, ಒಂದು ಕತ್ತಲಲ್ಲಿ ಜೀವಿಸ್ತೇವೆ ಎಂದು ಮಾನವನಿಗೆ ಗೊತ್ತಿಲ್ಲ ಇವತ್ತು ಕೂಡ. ಯೇಸು ಹೇಳ್ತಾನೆ ನಿಮಗೆ ಬಿಡುಗಡೆ ಆಗಬೇಕು. ಇವರು ಹೇಳ್ತಾನೆ ಹೇಗೆ ಬಿಡುಗಡೆ ಆಗೋದು? ನಾವು ಅಬ್ರಾಮನ ಸಂತತಿ, ಒಂದು ಧರ್ಮದಲ್ಲಿ ಇದ್ದೇವೆ. ನಾವು ಧರ್ಮ ಬಿಡುಗಡೆ ಮಾಡುವುದಿಲ್ಲ ಎಂದು ಸತ್ಯವೇದ ಹೇಳ್ತದೆ. ಬಿಡುಗಡೆ ಮಾಡಬೇಕಾದ್ರೆ ಯಾರು ಬೇಕು? ಯೇಸು ಕ್ರಿಸ್ತನು ಬೇಕು ಒಬ್ಬ ವ್ಯಕ್ತಿಗೆ. ಈ ಪರಿಚಯವರು ಸಸರಿ ಅದೇ ಮನಸ್ಸಲ್ಲಿ ಗಟ್ಟಿ ಇಟ್ಟಿದ್ದಾರೆ. ನಾವು ಅಬ್ರಾಮನ ಸಂತತಿಯವರು. ದೇವರು ನಮಗೆ ಮೋಶೆಯ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟಿದ್ದಾನೆ. ನಾವು ಧರ್ಮಶಾಸ್ತ್ರದಲ್ಲಿ ಇದ್ದೇವೆ. ಸತ್ಯವೇದ ಹೇಳ್ತಾ ಧರ್ಮಶಾಸ್ತ್ರದಲ್ಲಿ ಜೀವಿಸುವವರಿಗೆ ಅವರ ಪಾಪಕ ಸಮಾಪನೆ ಆಗುವುದಿಲ್ಲ. ಪಾಪ ಏನೆಂದು ತೋರಿಸಿಕೊಡ್ತದೆ ಧರ್ಮಶಾಸ್ತ್ರ. ಕನ್ನಡಿ ನೋಡುವಾಗ ಕನ್ನಡಿ ನಿನ್ನ ಮುಖದಲ್ಲಿ ಎಷ್ಟು ಕಲಂಕ ಉಂಟು ತೋರಿಸ್ತದೆ. ಅದೇ ಪ್ರಕಾರ ಇಲ್ಲಿ ಧರ್ಮಶಾಸ್ತ್ರ ತೋರಿಸ್ತದೆ. ಅವರು ಯಜ್ಞ ಮಾಡುತ್ತಿದ್ದರು, ಕುರಿ ಯಜ್ಞ, ಕೋಣ ಯಜ್ಞ, ಬೇರೆ ಬೇರೆ ಯಜ್ಞ ಮಾಡ್ತಿದ್ದರು. ಅವರು ಕಡಸು ಯಜ್ಞ ಮಾಡ್ತಿದ್ದರು. ಏನು? ಪಾಪ ಪರಿಹಾರ ಆಗಲಿ. ಅದರಲ್ಲಿ ಪಾಪ ಪರಿಹಾರ ಆಗುತ್ತಿರಲಿಲ್ಲ. ಸತ್ಯವೇದ ಹೇಳ್ತದೆ ಖಾಲಿ ಪಾಪ ಮುಚ್ಚುತ್ತಿತ್ತು. ಒಂದು ನೆರಳು, ಅದು ಒಂದು ತೃಪ್ತಿ ಆಗ್ತಿತ್ತು ಅವರಿಗೆ ಅಷ್ಟೇ. ಆದರೆ ಪಾಪ ಸಮಾಪನೆ ಆಗುತ್ತಿರಲಿಲ್ಲ ಅವರಿಗೆ. ಪಾಪ ಸಮಾಪನೆ ಆಗಬೇಕಾದ್ರೆ ಯೇಸು ಕ್ರಿಸ್ತನು ಬೇಕಿತ್ತು ಈ ಲೋಕದಲ್ಲಿ. ಮೋಶೆ ಆಗಲಿ, ಎಲ್ಲ ಎಷ್ಟು ಪ್ರವಾದಿಗಳು ಬಂದರು ನೋಡಿ, ಅವರಿಗೆ ಯೇಸು ಬೇಕು. ಅವರು ಕೂಡ ಪಾಪ ಪರಿಹಾರ ಆಗಬೇಕಾದ್ರೆ ಯೇಸು ಬೇಕು. ಅವರು ಯೇಸುವನ್ನು ಕಾಯ್ತಿದ್ದರು. ಅಬ್ರಾಮನು ಕಾಯ್ತಿದ್ದನು ಯೇಸುಗೆ, ಈಸಾಕನು ಕಾಯ್ತಿದ್ದನು, ಯಾಕೋಬನು ಕಾಯ್ತಿದ್ದನು, ಮೋಶೆ ಕಾಯ್ತಿದ್ದನು, ದಾವಿದನು ಕಾಯ್ತಿದ್ದನು. ಎಲ್ಲ ಎಷ್ಟು ಪ್ರವಾದಿಗಳು ಇದ್ದಾರೆ, ಅವರು ಕಾಯ್ತಿದ್ದರು ಯೇಸು ಅವರಿಗೆ. ಯೇಸುನ ರಕ್ತ ಸುರಿಸಲ್ಪಡಬೇಕಿತ್ತು. ಅವರು ಕಾಯ್ತಾ ಇದ್ದರು. ಅದಕ್ಕೋಸ್ಕರ ಶಿಲುಬೆಯಲ್ಲಿ ಯೇಸು ಪ್ರಾಣ ಬಿಡುವಾಗ ಬಿಟ್ಟ ಕೂಡಲೇ ಎಲ್ಲಿ ಹೋದದು? ಪಾತಾಳಗೆ ಹೋದದು. ಅವರು ಎಲ್ಲಿದ್ದರು? ಎಲ್ಲ ಭಕ್ತರು ಎಲ್ಲಿದ್ದರು? ಆ ಪಾತಾಳ ಎಂಬ ಒಂದು ಸ್ಥಳದಲ್ಲಿದ್ದರು. ಈ ಶುಭ ಸಂದೇಶವನ್ನು ಕೇಳಿ ಎಲ್ಲರೂ ಭಕ್ತರು ಯಾರ್ಯಾರು ಕಾಯ್ತಿದ್ದರು. ಅವರು ಯೇಸು ಜೀವಂತ ಆದ ನಂತರ ಅವರು ಕೂಡ ಜೀವಂತ ಆಗಿ ಆ ಗೋರಿಯಿಂದ ಹೊರಗೆ ಬಂದಿದ್ದಾರೆ ಎಂದು ಸತ್ಯವೇದ ಹೇಳ್ತದೆ. ನೀವು ಮತ್ತಾಯನ ಶುಭ ಸಂದೇಶ 27 ಓದಿದರೆ ಗೊತ್ತಾಗ್ತದೆ. ಈ ಭಕ್ತರು ಎಲ್ಲರೂ ಹೊರಗೆ ಬಂದಿದ್ದರು. ಆ ಗೋರಿಯನ್ನು ಹೊಡೆದು ಹೊರಗೆ ಬಂದರು. ಅವರು ಕೂಡ ಜೀವಂತ ಆದರು ಸತ್ಯವೇದ ಹೇಳ್ತದೆ. ಏಕೆ? ಯೇಸುಗೆ ಕಾಯ್ತಿದ್ದರು ಅವರು. ಯೇಸು ರಕ್ತ ಕೊಡಬೇಕಿತ್ತು ಅವರಿಗೆ ಹೆಸರ. ಅಷ್ಟ ತನಕ ಅಲ್ಲಿದ್ದರು ಅವರು. ಪ್ರಿಯರೇ, ಒಬ್ಬ ವ್ಯಕ್ತಿಗೆ ಯಾರು ಆಗಲಿ, ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಅವನಿಗೆ ಯೇಸು ಬೇಕು. ಯೇಸುಗೆ ಆತನು ನಂಬಿದರೆ ಅವನಿಗೆ ಬಿಡುಗಡೆ ಆಗ್ತದೆ. ಇಲ್ಲಿ ಮುಂದೆ ನಾವು ಓದ್ತಾ ಇದ್ದೇವೆ ಅಂದನು. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ. ಪುನಃ ಯೇಸು ಹೇಳ್ತಾನೆ ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ,
ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ ಪಾಪ ಮಾಡುವವರು ಎಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರು ಎಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸತ್ವ. ಸತ್ಯವೇದ ಏನು ಹೇಳ್ತದೆ? ಪಾಪ ಇಲ್ಲಿ ಉಂಟು, ಅವರು ಪಾಪಕ್ಕೆ ದಾಸರು. ಪೇತ್ರನ ಪತ್ರಿಕೆಯಲ್ಲಿ ಬರೆಯುತ್ತಾನೆ ಪೇತ್ರನು, ನೀವು ಯಾರಿಗೆ ದಾಸರಾಗಿದೆ ಅವ್ರು ನಿನ್ನ ಯಜಮಾನನು ಹೇಳ್ತಾನೆ. ಪಾಪ ಮಾಡಿಸುವುದು ಯಾರು? ಸೈತಾನನು ಪಾಪ ಮಾಡಿಸುವುದು. ಮಾನವನಿಗೆ ಏನು ಶೋಧನೆಯನ್ನು ಕೊಟ್ಟು ಅವನು ಪಾಪ ಮಾಡಿಸುವುದು. ಒಬ್ಬ ವ್ಯಕ್ತಿ ಪಾಪ ಮಾಡಬೇಕೆಂದು ಸೈತಾನು ಬಯಸುವುದು. ಅವನ ಹತ್ರ ವಂಚನೆ ಮಾಡಿಸುವುದು, ಮೋಸ ಮಾಡಿಸುವುದು, ಅವನ ಹತ್ರ ಏನೇನೋ ಮಾಡಿಸ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಎಲ್ಲ ಕೆಲಸ ಮಾಡಿಸ್ತಾನೆ. ಆಗ ಏನಾಗ್ತಾನೆ? ಅವನಿಗೆ ದಾಸನೋದು. ಇಲ್ಲಿ ಪರಿಚಯರು ನಾವು ದಾಸರಲ್ಲ ಹೇಳ್ತಾನೆ ಪರಿಚಯರು. ಅವ್ರಿಗೆ ಗೊತ್ತಿಲ್ಲ ಇವರಿಗೆ ಎಲ್ಲರಿಗೆ ಬಿಡುಗಡೆ ಬೇಕೆಂದು. ಇವತ್ತು ಮಾನವ ಕುಲಕ್ಕೆ, ಜಗತ್ತಲ್ಲಿದ್ದ ಎಲ್ಲ ಮಾನವ ಕುಲಕ್ಕೆ ಬಿಡುಗಡೆ ಬೇಕು. ಯೇಸು ಆಲ್ರೆಡಿ ಶಿಲುಬೆಯಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ. ಈಗ ಏನು ಮಾಡಬೇಕು? ನಾವು ನಂಬಬೇಕಷ್ಟೇ, ನಂಬಿ ಸ್ವೀಕಾರ ಮಾಡಬೇಕು. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಜೀವಿಸಿದವರಿಗೆ ಅವರು ನಂಬಿದರು, ಯೇಸುಗೆ ಕಾಯ್ತಿದ್ದರು, ಅವರಿಗೆ ಬಿಡುಗಡೆ ಆಗಲಿಲ್ಲ. ಯೇಸು ರಕ್ತ ಕೊಡಬೇಕಾಯಿತು. ಈ ಲೋಕಕ್ಕೆ ಬಂದು ಮಾನವನಾಗಿ ಆತನು ಶಿಲುಬೆಯಲ್ಲಿ ರಕ್ತ ಕೊಟ್ಟ, ಯಜ್ಞ ಮಾಡಿದ, ತನ್ನನ್ನು ಯಜ್ಞ ಅರ್ಪಿಸಿದ ಆತನು. ಅಲ್ಲಿಯ ಮಾನವ ಕುಲಕ್ಕೆ ಬಿಡುಗಡೆ ಆಯಿತು. ಯಾರ್ಯಾರು ನಂಬಿ ಯೇಸುನ ಹತ್ತಿರ ಬರ್ತಾರೆ ಅವರಿಗೆ ಮಾತ್ರ. ಯೇಸು ಎಲ್ಲರಿಗೆ ಮಾನವನಿಗೆ ಕರೆದಿದ್ದಾನೆ. ಎಲ್ಲ ಇಷ್ಟು ಜಗತ್ತಲ್ಲಿ ಇಷ್ಟು ಮಾನವನಿದ್ದಾನೆಲ್ಲ, ಇಷ್ಟು ಭಾಷೆ ಉಂಟು, ಎಲ್ಲರಿಗೆ ಕರೆದಿದ್ದಾನೆ ಆತನು. ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಹೇಳ್ತಾನೆ ಆತನು. ಆದರೆ ಯಾರ್ಯಾರು ಬರುತ್ತಾರೆ, ಯಾರ್ಯಾರು ಯೇಸುಗೆ ನಂಬುತ್ತಾರೆ, ಯೇಸು ಏನು ಮಾಡಿ ಮುಗಿಸಿದ್ದಾನೆ ಶಿಲುಬೆಯಲ್ಲಿ, ಅವರಿಗೆ ಮಾತ್ರ ಬಿಡುಗಡೆ. ಇಲ್ಲಿ ಸತ್ಯವೇದ ಹೇಳ್ತದೆ, ನಿಮಗೆ ನಿಜವಾಗಿ ಹೇಳ್ತದೆ, ಪಾಪ ಮಾಡುವರು ಪಾಪದ ದಾಸರಾಗಿದ್ದಾರೆ. ದಾಸರು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ದಾಸರು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಮಗನು ಶಾಶ್ವತವಾಗಿ ಇರುತ್ತಾನೆ. ಯೇಸು ಹೇಳ್ತಾನೆ, ಮಗನು ಶಾಶ್ವತವಾಗಿ ಇರುತ್ತಾನೆ. ಅಲ್ಲಿ ಪುನಃ ಹೇಳ್ತಾನೆ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಮಗನು ಯಾರು? ಯೇಸು ಕ್ರಿಸ್ತನು. ಅಲ್ಲಿ ಸ್ಪಷ್ಟವಾಗಿ ಯೇಸು ಹೇಳ್ತಾನೆ, ಮಗನು ನಿಮಗೆ ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಮಗನು ಬಿಡುಗಡೆ ಮಾಡಲಿಲ್ಲವೋ ಅದು ಬಿಡುಗಡೆ ಅಲ್ಲ. ಯೇಸು ಕ್ರಿಸ್ತನು ಅಲ್ಲದೆ ಬೇರೆ ಎಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರೆ ಅದು ಬಿಡುಗಡೆ ಅಲ್ಲ ಅಂತ ಸತ್ಯವೇದ ಹೇಳ್ತದೆ. ಏಕೆಂದರೆ ಬೇರೆ ಯಾವ ನಾಮದಲ್ಲಿ ಬಿಡುಗಡೆ ಇಲ್ಲ ಎಂದು ಸತ್ಯವೇದ ಹೇಳ್ತದೆ. ಒಂದೇ ನಾಮ, ಯೇಸು ಕ್ರಿಸ್ತನ ನಾಮದಲ್ಲಿ. ಬೈಬಲ್ ಕರೆಕ್ಟಾಗಿ ಹೇಳ್ತದೆ. ನೋಡಿ, ಮಗನು ಶಾಶ್ವತವಾಗಿರ್ತಾನೆ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದೆಂದು ಯೇಸು ಕ್ರಿಸ್ತನು ಹೇಳ್ತಾನೆ. ನಿಜವಾದ ಬಿಡುಗಡೆ ಅದು ಆಗಿದೆ. ಏಕೆಂದರೆ ಯೇಸು ಮಾಡಿ ಮುಗಿಸಿದ್ದಾನೆ. ಪುನಃ ಹೇಳ್ತಾನೆ, ನಾವು ಅಬ್ರಾಮನ ಸಂತತಿಯವರು, ಬಿಟ್ಟು ಕೊಡುವುದಿಲ್ಲ ಅವರು. ಇವತ್ತು ಹೇಗೆ ಲೋಕದಲ್ಲಿ ಬಿಟ್ಟು ಕೊಡುವುದಿಲ್ಲ, ನಮಗೆ ಅಗತ್ಯ ಇಲ್ಲ, ಅವರು ಗಟ್ಟಿಯಾಗಿ ನಿಂತಿದ್ದಾರೆ. ಇಲ್ಲಿ ದೇವರು ನೋಡಿ, ಅಬ್ರಾಮನ ಸಂತತಿಯವರು ನಾವು. ಎಷ್ಟೆಲ್ಲ ಹೇಳ್ತಾರೆ, ಅವರಿಗೆ ಅರ್ಥನೇ ಆಗುವುದಿಲ್ಲ. ಏಕೆ? ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಪೌಲನು ಕೊರಿಂಥದವರ ಪತ್ರಿಕೆಯಲ್ಲಿ ಹೇಳ್ತದೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ ಸೈತಾನನು. ಇವರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಏಕೆ? ಇವನು ರಕ್ಷಣೆಗೆ ಬರಬಾರ್ದು, ಇವನಿಗೆ ಸತ್ಯ ತಿಳಿಯಬಾರ್ದು ಎಂದು ಇವತ್ತು ಕೂಡ ಅದೇ ಮಾಡ್ತಾ ಇದ್ದಾನೆ ಆತನು, ದುಷ್ಟನು. ಇಲ್ಲಿ ಹೇಳ್ತಾನೆ, ಅಬ್ರಾಮನ ಸಂತತಿಯವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ
ಸಾಗದೆ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ನನ್ನ ವಾಕ್ಯ, ನಾನು ಹೇಳಿದ ವಾಕ್ಯವು ನೀವು ಸ್ವೀಕಾರ ಮಾಡದೆ ಕಾರಣ. ಈಗ ನೀವು ಆಲೋಚನೆ ಮಾಡ್ತಾ ಇದ್ದೀರಿ, ಯೇಸುಗೆ ಗೊತ್ತಾಗ್ತದೆ ಒಬ್ಬನ ಹೃದಯದಲ್ಲಿ ಏನು ಆಲೋಚನೆ ಮಾಡ್ತಾನೆ, ಅವರ ಆಲೋಚನೆ ಏನು ಉಂಟೆಂದು ಯೇಸು ಗೊತ್ತಿತ್ತು. ಅವರ ಆಲೋಚನೆ ಯೇಸು ಗೊತ್ತಾಯಿತು. ಇವರು ಏನು ಮಾಡ್ತಾ ಇದ್ದಾರೆ, ಒಳಗಿಂದ ಆಲೋಚಿಸ್ತಾರೆ, ಇವನನ್ನು ಕೊಲ್ಲಬೇಕು ಎಂದು, ಯೇಸುವನ್ನು ಕೊಲ್ಲಬೇಕು ಎಂದು ಅವರು ಒಳಗಿಂದ ಆಲೋಚನೆ ಮಾಡ್ತಾ ಇದ್ದಾರೆ. ಯೇಸುಗೆ ತಿಳಿಯಿತು ಇವರ ಆಲೋಚನೆ. ಯೇಸು ಯಾತಕ್ಕೆ ಬಂದದ್ದು? ಅದಕ್ಕೋಸ್ಕರ ಬಂದದ್ದು, ಶಿಲುಬೆಗೆ ಹೋಗಲಿಕ್ಕೆ ಬಂದದ್ದು. ಯೇಸುಗೆ ಯಾರು ಕೊಲ್ಲಿಲ್ಲ. ಇವರು ಕೊಲ್ಲಿಕ್ಕೆ ಆಲೋಚನೆ ಮಾಡ್ತಿದ್ದರು, ಯೇಸುಗೆ ಯಾರು ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವತಃ ಬಿಟ್ಟುಕೊಟ್ಟದ್ದು. ನೋಡಿ, ಯೇಸುಗೆ ಹಿಡಿಲಿಕ್ಕೆ ಬರುವಾಗ ದೊಡ್ಡ ಪಠಾಣ, ಅಂದರೆ ದೊಡ್ಡ ಎಷ್ಟು ಜನರು ಸೇರಿ ರಾತ್ರಿ ಹೊತ್ತಿಯಲ್ಲಿ ಯೇಸು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಶಿಷ್ಯರೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದ ಆತನು. ಇವರು ರಾತ್ರಿ ಹೊತ್ತಲ್ಲಿ ಬರ್ತಾರೆ, ಹಿಡಿಲಿಕ್ಕೆ ಬರ್ತಾರೆ. ಯೇಸು ಕೇಳ್ತಾ ಇದ್ದಾನೆ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಹೇಳ್ತಾನೆ. ಅವರು ಹೇಳ್ತಾರೆ, ಯೇಸುವನ್ನೆಂದು ಹೇಳ್ತಾರೆ. ಅವರು ನಾನೇ ಎಂದು ಯೇಸು ಹೇಳ್ತಾನೆ. ನಾನು ಎಂದು ಹೇಳುವಾಗ ಎಲ್ಲರೂ, ಎಷ್ಟು ಜನ ಬಂದಿದ್ದರು, ಅದು ನೆಲಕ್ಕೆ ಬಿದ್ದು ಹೋದರು. ಒಂದೇ ಕ್ಷಣದಲ್ಲಿ ಎಲ್ಲರೂ ಕೆಳಗೆ ಬಿದ್ದರು. ಏಕೆಂದರೆ ಯೇಸುಗೆ ಸಾಧ್ಯ ಇರಲಿಲ್ಲವಾ? ಸಾಧ್ಯತೆ. ಯೇಸು ನಾನು ಹೇಳುವಾಗ ನಾನಾಗಿದ್ದೇನೆ. ಪುನಃ ಎದ್ದರು. ಯಾರಿಗೆ ಹುಡುಕುತ್ತೀರಿ ಎಂದು ಯೇಸು ಕೇಳ್ತಾನೆ. ಯೇಸು ಕ್ರಿಸ್ತನಿಗೆ ಯೇಸುಗೆ ಎಂದು ಹೇಳ್ತಾರೆ ಅವರು. ಹಾಗಾದರೆ ಇವರಿಗೆ ಹೋಗಲಿಕ್ಕೆ ಬಿಡಿ ಹೇಳ್ತಾನೆ. ಯಾರಿಗೆ? ಶಿಷ್ಯರಿಗೆ. ಇವರಿಗೆ ಹೋಗಲಿಕ್ಕೆ ಬಿಡಿ ಅಂದರೆ ಯೇಸು ಒಪ್ಪಿಸಿಕೊಟ್ಟ. ಯೇಸು ತನ್ನನ್ನೇ ಒಪ್ಪಿಸಿಕೊಟ್ಟ. ಇವರು ಹೋದರು, ಶಿಷ್ಯರು ಓಡಿದರು ಹೆದರಿಕೆಯಿಂದ. ಆದರೂ ಯೇಸುಗೆ ಅವರು ಹಿಡಿದರು. ಆಗ ಅವರಿಗೆ ಏನಾಗಲಿಲ್ಲ, ಏಕೆಂದರೆ ಯೇಸು ಒಪ್ಪಿಸಿಕೊಟ್ಟ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟ. ದೇವರ ಚಿತ್ತ ಆ ಶಿಲುಬೆಯಲ್ಲಿ ನೆರವೇರಲಿಕ್ಕಿತ್ತು. ಯೇಸು ರಕ್ತ ಸುರಿಸಲಿಕ್ಕಿತ್ತು ಶಿಲುಬೆಯಲ್ಲಿ. ಯೇಸು ಪ್ರಾಣ ಬಿಡಲಿಕ್ಕಿತ್ತು. ಅದಕ್ಕೋಸ್ಕರ ಯೇಸು ಒಪ್ಪಿಸಿಕೊಟ್ಟ. ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕೆಂದು, ಮಾನವ ಕುಲ ಬಿಡುಗಡೆ ಹೊಂದಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇವರಿಗೆ, ಪರಿಚಯವರಿಗೆ, ಶಾಸ್ತ್ರಿಗೆ ಅರ್ಥ ಆಗಲಿಲ್ಲ. ಯೇಸು ಯಾರೆಂದು ಅರ್ಥ ಆಗಲಿಲ್ಲ. ಇವತ್ತು ಜಗತ್ತಲ್ಲಿ ಸುವಾರ್ಥ ಸಾರ್ತಾ ಉಂಟು, ಮಾನವನಿಗೆ ಅರ್ಥ ಆಗುವುದಿಲ್ಲ. ಏಕೆಂದರೆ ಈ ಜಗತ್ತಿನ ಓಟದಲ್ಲಿ ಇದ್ದಾರೆ ಮಾನವನು. ಈ ಜಗತ್ತು ತುಂಬ ಡೆವಲಪ್ ಆಗ್ತಾ ಉಂಟು. ಕಣ್ಣಿಗೆ ಕಾಣುವ ಸಂಗತಿ ನೀವು ನೋಡ್ತಾ ಇದ್ದೀರಿ. ಈ ಲೋಕ ಎಲ್ಲಿ ನೋಡಿದರೂ ಪಟ್ಟಣ ಬದಲಾಗಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಸಂಗತಿಯ ನಡೀತಾ ಉಂಟು. ಲೋಕ ಬದಲಾಗಿದೆ. ಲೋಕ ಬದಲಾಗ್ತಾ ಉಂಟು. ಲೋಕ ಬದಲಾಗಿದೆ. ಮಾನವನ ರೀತಿ, ನಡೆಯುವ ರೀತಿ ಬದಲಾಗಿದೆ. ನೋಡುವ ರೀತಿ ಬದಲಾಗಿದೆ. ಬಟ್ಟೆ ಹಾಕುವ ರೀತಿ ಬದಲಾಗಿದೆ. ಊಟ ಮಾಡುವ ರೀತಿ ಬದಲಾಗಿದೆ. ಪ್ರಯಾಣ ಮಾಡುವ ರೀತಿ ಬದಲಾಗಿದೆ. ಜೀವನದ ಸ್ಟೈಲಿ ಬದಲಾಗಿದೆ. ಎಲ್ಲ ಬದಲಾಗ್ತಾ ಉಂಟು. ಎಲ್ಲ ಮಾನವನು ಇದರ ಹಿಂದೆ ಹೋಗ್ತಾ ಇದ್ದಾನೆ. ಆದರೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅವರಿಗೆ ಬೇಡ. ಸತ್ಯವನ್ನು ತಿಳ್ಕೊಳ್ಳಿರಿ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ, ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆಯಾದವರು ನಿನಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ನೀನು ವಾಕ್ಯದ ಮುಖಾಂತರ ಮಾತಾಡಿದಿ ಕರ್ತನೇ. ಯಾರು ವಾಕ್ಯ ಕೇಳಿದರೆ ಕರ್ತನೇ, ನೀನು ಅವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಯಾವ ಸಮಸ್ಯೆಯಲ್ಲಿ ಇರ್ಬೋದು, ಯಾವ ನೋವಲ್ಲಿ ಇರ್ಬೋದು, ಯಾವ ಕಾಯಿಲೆಯಲ್ಲಿ ಇರ್ಬೋದು, ಪರಿಶುದ್ಧ ಆತ್ಮನೇ ಇದೇ ಸಮಯದಲ್ಲಿ ಅವರಿಗೆ ನೀನು ಮುಟ್ಟಬೇಕು. ಇದೇ ಸಮಯದಲ್ಲಿ ಅವರ ಕಾಯಿಲೆಯಿಂದ ಬಿಡುಗಡೆ ಆಗಲಿ, ಸ್ವಸ್ಥತೆ ಆಗಲಿ.
ಅವರಿಗೆ ಬಿಡುಗಡೆ ಅಗತ್ಯ ಉಂಟು ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ, ಮಗನು ಬಿಡುಗಟ್ಟು ಕೊಟ್ಟರೆ, ಅಂದರೆ ಯೇಸು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾಗಿ ಬಿಡುಗಡೆ ಎಂದು ಸತ್ಯವೇದ ಹೇಳ್ತದೆ. ತಂದೆ ನಿನಗೆ ಸ್ತೋತ್ರ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ, ಅವರಿಗೆ ಬಿಡುಗಡೆ ಮಾಡಿದ್ದಕ್ಕೆ ಸ್ತೋತ್ರ, ಅವರ ಮನನತೆ ತೆರೆದಕ್ಕೆ ಸ್ತೋತ್ರ. ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ. ಆಮೇಲೆ ನಾವು ಅಂತ್ಯಾಶವನ್ನು ತಗೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.